ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳ 3 ರೀತಿಯ ವೀಸಾಗಳನ್ನು ಹೊರತುಪಡಿಸಿ ಉಳಿದೆಲ್ಲ ವೀಸಾಗಳ ಅವಧಿ ಅಂತ್ಯವಾಗಿದೆ. ಭಾರತದಲ್ಲಿರುವ ಪಾಕಿಸ್ತಾನಿ ಹಿಂದೂಗಳು ನಮ್ಮನ್ನ ಗುಂಡಿಕ್ಕಿ ಕೊಂದರೂ ವಾಪಸ್ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ ಗೋಳಿಡ್ತಿದ್ದಾರೆ. ಭಾರತ ತೊರೆಯಲು ಡೆಡ್ಲೈನ್ ಅಂತ್ಯ, 537 ಪಾಕಿಸ್ತಾನಿಯರು ವಾಪಸ್. ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ 1,000ಕ್ಕೂ ಹೆಚ್ಚು ಭಾರತೀಯರು. ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿರುವ ಭಾರತ ಪಾಕಿಸ್ತಾನ ಪ್ರಜೆಗಳಿಗೆ ನೀಡಲಾಗಿರುವ 14 ರೀತಿಯ ವೀಸಾಗಳನ್ನು ರದ್ದುಗೊಳಿಸಿದೆ. ಈಗಾಗಲೇ ಭಾರತದಲ್ಲಿ ಇದ್ದವರ ಪಾಕಿಸ್ತಾನಕ್ಕೆ ತೆರಳುವುದಕ್ಕೆ ನೀಡಿದ್ದ ಡೆಡ್ಲೈನ್ ನಿನ್ನೆಗೆ ಅಂತ್ಯವಾಗಿದ್ದು, ಮೆಡಿಕಲ್ ವೀಸಾ ಇರುವ ಪಾಕಿಸ್ತಾನಿ ಪ್ರಜೆಗಳು ನಾಳೆ ಒಳಗೆ ಪಾಕಿಸ್ತಾನಕ್ಕೆ ತೆರಳಬೇಕು. ಈವರೆಗೂ 537 ಪಾಕಿಸ್ತಾನಿಯರು ವಾಪಸ್ ಹೋಗಿದ್ದು, ಪಾಕಿಸ್ತಾನದಿಂದ 1,000ಕ್ಕೂ ಹೆಚ್ಚು ಜನ ಭಾರತಕ್ಕೆ ಮರಳಿದ್ದಾರೆ. 7 ತಿಂಗಳ ಹಿಂದೆ ಮದುವೆ, ಪತಿಯನ್ನ ಬಿಟ್ಟು ಹೋಗಲಾರದೆ ಪಾಕ್ ಮಹಿಳೆ ಕಣ್ಣೀರು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕಣ್ಣೀರು. ಗಂಡ ಹೆಂಡತಿ ದೂರವಾಗಬೇಕಲ್ಲ ಅಂತ ಇಬ್ಬರು ಕಣ್ಣೀರು ಹಾಕ್ತಾ ಇದ್ದಾರೆ. ಇವರು ದೆಹಲಿಯ ರಿಜ್ವಾನ್ ಸಮ್ರಿನ್ ದಂಪತಿ. ರಿಜ್ವಾನ್ ದೆಹಲಿಯವರಾದ್ರೆ ಸಮ್ರಿನ್ ಪಾಕಿಸ್ತಾನ ಮೂಲದವರು. 7 ತಿಂಗಳ ಹಿಂದೆ ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇಬ್ಬರಿಗೂ ಮದುವೆಯಾಗಿದೆ. 1.5 ತಿಂಗಳ ವೀಸಾ ಪಡೆದು ಬಂದಿದ್ದ ಸಮ್ರಿನ್ ಮದುವೆ ಬಳಿಕ ಲಾಂಗ್ ಟರ್ಮ್ ವೀಸಾಗೆ ಅಪ್ಲೈ ಮಾಡಿದ್ರು, ಆದ್ರೆ ಅದು ಸಿಕ್ಕಿಲ್ಲ. ಇದೀಗ ಸಮ್ರಿನ್ ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ತೆರಳಬೇಕಾಗಿದೆ. ಇದೀಗ ಇಬ್ಬರು ಬೇರೆ ಬೇರೆ ಆಗಬೇಕು ಅಂತ ಹೀಗೆ ತಬ್ಬಿಕೊಂಡು ದುಃಖಿಸ್ತಾ ಇದ್ದಾರೆ. मुझे वापस किया जा रहा है. मेरी क्या गलती है, मेरा क्या कसूर है, मुझे किस बात की सजा दी जा रही है, मुझे बस इतना जवाब जानना है. मैं सितंबर में आई थी, अक्टूबर में मैंने शादी करी थी इनसे. यहाँ पर आकर वो मैंने जमा करवा रखी थी, पेंडिंग पर थी, अभी इन्होंने दिया नहीं. इतने महीने हो गए, सारे हमने रूल्स फॉलो करे इनके, लेकिन फिर हमें किस बात की सजा दी जा रही है. बस मुझे 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಬೇಕಿದ್ದರೆ ಗುಂಡಿಕ್ಕಿ ಕೊಲ್ಲಿ, ನಾವು ಪಾಕಿಸ್ತಾನಕ್ಕೆ ಹೋಗಲ್ಲ. 2018ರಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿರುವ 50ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ಗುಜರಾತ್ನ ಮೆಹನ್ಸಾನಾದಲ್ಲಿ ವಾಸಿಸ್ತಾ ಇವೆ. ನಾವು ಮಾತ್ರ ವಾಪಸ್ ಹೋಗಲ್ಲ, ಬೇಕಿದ್ರೆ ಇಲ್ಲೇ ಗುಂಡಿಕ್ಕಿ ಕೊಲ್ಲಿ ಅಂತ ಈ ಕುಟುಂಬ ಗೋಳಾಡ್ತಾ ಇದೆ. मैं 2018 में तो अब वापसी जाने का नाम ही नहीं. अब भले हमें यहीं पे गोली मार दे फिर भी सही है, लेकिन वापसी नहीं जाएंगे. वहाँ पे हमें बहुत पीड़ित हुई. हमने तो हमारा जो जीवन था वहीं पे कष्ट में बिताया, लेकिन हमारे बच्चों का भविष्य यहाँ पे बनेगा, वहाँ पे नहीं बनेगा. इसलिए हम सनातन धर्म छोड़ के नहीं जाएंगे. ಇತ್ತ ಪಾಕಿಸ್ತಾನ ಪ್ರಜೆಗಳನ್ನ ಹುಡುಕಿ ಭಾರತ ವಾಪಸ್ ಕಳಿಸ್ತಾ ಇದೆ. ರಾಜತಾಂತ್ರಿಕ ವೀಸಾ, ದೀರ್ಘಕಾಲಿಕ ವೀಸಾ, ಅಫಿಷಿಯಲ್ ವೀಸಾದವರೆಗೆ ಭಾರತದಲ್ಲಿ ಇರೋದಕ್ಕೆ ವಿನಾಯಿತಿ ಇದ್ದು, ಬೇರೆ ಯಾರಾದರೂ ಪಾಕಿಸ್ತಾನಿ ಪ್ರಜೆಗಳು ಉಳಿದುಕೊಂಡಿದ್ದಾರಾ ಅನ್ನೋ ಬಗ್ಗೆ ಪರಿಶೀಲನೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, TV9. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು.